ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ತುಂಬ ಪ್ರೀತಿಯಾಗಿದೆ, ಚೆನ್ನಾಗಿದೆ. ಇದು ಕೂಡ ಸೇಮ್ ಎಲಾಸ್ಟಿಕ್ ಇದೆ ಆ್ಯಂಡ್ ಸೈಜ್ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಸಾರಿ ಅಂತ ಕೇಳೋಕ್ಕಾಗೋದೇ ಇಲ್ಲ, ಬಿಕಾಸ್ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ವೀಡಿಯೋ ಆಗ್ತಾಯಿಲ್ಲ. ಇನ್ನು ಮುಂದೆ ನಾನು ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ. ಸೊ ಹಾಗಾಗಿ ಲೇಟ್ ಆಗಿದ್ದಕ್ಕೆ ಐ ಆಮ್ ಸಾರಿ. ಲಾಸ್ಟ್ 2-3 ವೀಡಿಯೋಸ್ನ ಹಾಗೇ ಕೇಳ್ತಾ ಇದ್ದೀನಿ, ಬಟ್ ನೆಕ್ಸ್ಟ್ ಟೈಮ್ ಆ ಥರ ನಾನು ಮಾಡೋಲ್ಲ ಅಂತ ಹೇಳ್ತಾ. ಆ್ಯಂಡ್ ಪ್ಲೀಸ್ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿರೋರಿಗೆ ಆ್ಯಂಡ್ ನನ್ನ 10th ಬ್ಯಾಚ್ಮೇಟ್ ಸ್ವಲ್ಪ ಜನ ಆಗಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಆ್ಯಂಡ್ ಇವತ್ತಿನ ವಿಷಯ ಏನಂದರೆ, ಲಾಸ್ಟ್ ನಾನು ಆಗಸ್ಟ್ ಅಂದರೆ ದಿಸ್ ಮಂತ್ ಓನ್ಲಿ, ಈ ಮಂತ್ 6ನೇ ತಾರೀಕು ನನ್ನ ಬರ್ಡೇ ಆಯಿತು. ಸೊ ನಾನು ಹಾಗಾಗಿ ಯಾರಿಗೂ ಏನು ಇನ್ಫಾರ್ಮೇಷನ್ ಆಗಿರಲಿಲ್ಲ, ನನ್ನ ಫ್ರೆಂಡ್ಸಿಗೆ ಗೊತ್ತಿತ್ತು ಅಷ್ಟೇ, ಅವ್ರು ನನಗೆ ವಿಶ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಬರ್ತ್ಡೇಗೆ ಏನೆಲ್ಲ ಗಿಫ್ಟ್ ಬಂತು, ಬಟ್ ನಾವೇನು ತೊಗೊಂಡೆ, ನನ್ನ ಡ್ರೆಸ್ ಆಗಿರ್ಬೋದು ಆ್ಯಂಡ್ ನನ್ನ ಬ್ರದರ್ ನನಗೇನು ಕೊಟ್ಟಿದ್ರು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಮೊದಲಿಗೆ ನಾನು ಬರ್ಡೇ ಏನೋ ಒಂದು 7 days ಇದ್ದಂಗೆ ಶಾಪಿಂಗ್ ಮಾಡಿದೆ. ನನ್ನ ಬ್ರೋ ಬಂದಿದ್ದರು ಬ್ಯಾಂಗ್ಳೂರು ಆ್ಯಕ್ಚುಲಿ. ಸೊ ದಟ್ ಟೈಮ್ ನಾನು ಸ್ವಲ್ಪ ಏನೇನು ಬೇಕೋ ಅದೆಲ್ಲ ತೊಗೊಂಡೆ. ಒಂದು ಬ್ರಾಸ್ಲೆಟ್ ಕಟ್ಟಾಗಿಬಿಟ್ಟಿದೆ, ಅದಕ್ಕೆ ಇವತ್ತು ಕೈಯೆಲ್ಲ ಫುಲ್ ಖಾಲಿ ಕಾಣಿಸ್ತಾ ಇದೆ. ಎಷ್ಟೋ 10-12 ವರ್ಷದಿಂದ ಬ್ರಾಸ್ಲೆಟ್ ಹಾಕೊಂಡ್ಬಂದಿದ್ದು, ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ಕಟ್ಟಾಗಿರೋದು. ಅದು ಇದೆ, ಅದನ್ನ ರೆಡಿ ಮಾಡಿಸ್ಬೇಕು, ಅದಕ್ಕೆ ನಾನು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೆ. ಐ ಫೀಲ್ ಡಿಫ್ರೆಂಟ್ ನನ್ನ ಕೈ. ಸೊ ಆ್ಯಂಡ್ ಇವತ್ತು ನಾನು ನನ್ನ ಬರ್ಡೇಗೆ ಯಾವ ಥರ ಡ್ರೆಸ್ ತೊಗೊಂಡೆ ಆ್ಯಂಡ್ ಏನೆಲ್ಲ ನನಗೆ ಗಿಫ್ಟ್ ಬಂತಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಥಿಂಗ್ ಅಂದರೆ, ಎಸ್, ದಿಸ್ ಈಸ್ ಮೈ ಬರ್ಡೇ ಡ್ರೆಸ್, ಬಟ್ ಆಲ್ರೆಡಿ 2 times ವೇರ್ ಮಾಡಿದ್ದೀನಿ. ಈ ಥರ ಇದೆ ಡ್ರೆಸ್ಸು. ಇಲ್ಲಿ ಇದು ಟ್ಯಾಗ್ ಮಾಡೋದು ಈ ಥರ. ಇದು ಆಲ್ರೆಡಿ ಬರ್ಡೇ ಆಗೋಗಿದೆ, ಅದಕ್ಕೋಸ್ಕರ ಇದನ್ನ ಆಲ್ರೆಡಿ ನಾನು ಹಾಕಿದ್ದೀನಿ. ಬರ್ತ್ಡೇ ದಿನ ನಾನು ಐ ಥಿಂಕ್ ಇದರಲ್ಲಿ ಯಾವುದೂ ಹಾಕಿರಲಿಲ್ಲ, ಬೇರೆ ಯಾವುದು ಹೊಸ ಡ್ರೆಸ್ಸಸ್ ಇತ್ತಲ್ಲ ಅದನ್ನ ಹಾಕ್ಕೊಂಡೆ. ಆ್ಯಂಡ್ ನನ್ನ ಚಿಕ್ಕಮ್ಮನೂ ಕೂಡ ನನಗೆ ಡ್ರೆಸ್ ಕೊಟ್ಟಿದ್ದಾರೆ, ಸದ್ಯಕ್ಕೆ ಅದನ್ನ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೀನಿ. ಸೊ ನೆಕ್ಸ್ಟು ಯಾವೆಲ್ಲ ಅದನ್ನು ನಾನು ವೇರ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನೋಡಿದ್ರಲ್ಲ, ಈ ಒಂದು ಸ್ಕೈ ಬ್ಲೂ ಆ್ಯಂಡ್ ವೈಟ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಇದನ್ನು ಹಾಕ್ಕೊಂಡು ನಾನು ಯಾವುದೇ ಫೋಟೋಸ್ ಇಲ್ಲ, ಸೊ ನೆಕ್ಸ್ಟ್ ಟೈಮ್ ಹಾಕ್ಕೊಂಡು ವೇರ್ ಮಾಡಿ ನಾನು ಶೂಟ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಇದು ಕೂಡ ತುಂಬ ಪ್ರಿಟಿಯಾಗಿದೆ ಈ ಕಲರು. ಸ್ಲೀವ್ ಬಂದು ನನಗೆ ಈ ಸ್ಲೀವೇ ಇಷ್ಟ ಆಗಿದೆ, ಯಾವ ಥರ ಇದೆ ನೋಡಿ, ಬ್ಯಾಕ್ ಎಲಾಸ್ಟಿಕ್ ಇದೆ, ಅಡ್ಜಸ್ಟಬಲ್, ನಮಗೆ ಬಾಡಿಗೆ ಯಾವ ಥರ ಟೈಟ್ ಬೇಕೋ ಲೂಸ್ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಸ್ಲೀವ್ ಬಂದು ಈ ಥರ ಬರುತ್ತೆ, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ತುಂಬ ಚೆನ್ನಾಗಿದ್ದು. ಥ್ಯಾಂಕ್ ಯು ನನ್ನ ಅಣ್ಣನಿಗೆ. ಆ್ಯಂಡ್ ಫುಲ್ಲು ಲೆಂತ್ ಇದೆ, ಕಾಣಿಸ್ತಾ ಇದೆ. ಈ ಡ್ರೆಸ್ ಏನಂದರೆ, ನನ್ನ ಬರ್ಡೇ ಇನ್ನೂ 3 days ಇತ್ತು, ಅದು ತಂದುಬಿಟ್ಟು 2ನೇ ದಿನಕ್ಕೆ ಹಾಕ್ಕೊಂಡ್ಬಿಟ್ಟಿದೆ. ಇಷ್ಟ ಆಯಿತು, ಎಲ್ಲೋ ಹೊರಗಡೆ ಹೋಗೋದಿತ್ತು, ಎಮರ್ಜೆನ್ಸಿಗೆ ಯಾವುದು ನನಗೆ ಡ್ರೆಸ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಸಡನ್ನಾಗಿ ವೇರ್ ಮಾಡ್ಕೊಂಡು ಹೋದೆ. ಇದು ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಎಲ್ಲ ಕಲರು ಇದೆ, ಬಟ್ ಹೆಣ್ಮಕ್ಳಿಗೆ ಯಾವ್ದು ಇಷ್ಟ ಅದನ್ನು ತೊಗೊಳ್ಬೇಕಲ್ವ. ಸೊ ಅದೊಂದು ಈ ಥರ ಇದೆ. ಇದರಲ್ಲಿ ಡ್ರೆಸ್ಸಲ್ಲಿ ಯಾವುದೂ ಪಿಕ್ಕಿಲ್ಲ, ಬಿಕಾಸ್ ನಾನು ಔಟ್ಸೈಡ್ ಹೋಗುವಾಗ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ, ಅದಕ್ಕೋಸ್ಕರ. ಆ್ಯಂಡ್ ತುಂಬ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡಿ. ಐ ಥಿಂಕ್ ಇದು ಜುಡಿಯೋದು, ಎಸ್ ಇಟ್ಸ್ ಅ ಜುಡಿಯೋ, ಬಟ್ ನನ್ನ ಸೈಜ್ MRS, ಬಟ್ ಇದು XS ಇದೆ, ಅದಕ್ಕೆ ಸ್ವಲ್ಪ ಟೈಟ್ ಆಗ್ತಾ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಬಂದು ಆ್ಯಸ್ ಯೂಶ್ವಲ್ ಫೋಲ್ಡ್ ಮಾಡೋ ಪ್ರಾಬ್ಲಮ್ ನನಗೆ. ಓಕೆ, ಐ ವಿಲ್ ಡೂ ನೆಕ್ಸ್ಟ್ ಟೈಮ್.
ಆ್ಯಂಡ್ ನೆಕ್ಸ್ಟ್ ಒನ್ ಆಫ್ ದ ಮೈ ಫೇವ್ರೇಟ್ ಡ್ರೆಸ್, ಇದನ್ನು ರೀಸೆಂಟಾಗಿ ನನ್ನ ನೈಬರ್ ಬರ್ಡೇ ಇತ್ತು, ಬೇಬಿದು ನೈಬರ್ ಅವ್ರ ಬೇಬಿ ಬರ್ಡೇ ಇತ್ತು, ದಟ್ ಟೈಮ್ ಐ ವೇರ್ ದಿಸ್. ನೋಡಿ, ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಡ್ರೆಸ್ಸು. ಈ ಕಾಂಬಿನೇಷನ್ ಏನಿದೆ, ಪ್ಯಾರೆಟ್ ಗ್ರೀನ್ ಕಾಣಿಸ್ತಾ ಇರ್ಬೋದು, ಗ್ರೀನ್ ಮತ್ತು ವೈಟ್ಗೆ ಕಾಂಬಿನೇಷನ್ ಆಲ್ಮೋಸ್ಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಟ್ಯಾಗ್ ಮಾಡೋ ಥರ ಬಂದಿದೆ ನೋಡಿ, ಇದಕ್ಕೂ ಈ ಥರ ಟ್ಯಾಗ್ ಬಂದಿದೆ. ನಮಗೆ ಯಾವ ಥರ ಎಷ್ಟು ಬೇಕು ಅಷ್ಟು ಕಟ್ಕೊಳ್ಳೋದು. ಫ್ರಂಟ್ ಸೇಮ್ ನಾರ್ಮಲ್ ಡಿಸೈನ್, ಎಲಾಸ್ಟಿಕ್ ಇದು ಕೂಡ. ಬ್ಯಾಕ್ ಸೇಮ್ ಆಗೇ ಇದೆ. ಇದಕ್ಕೆ ನೋಡಿ ಆಲ್ರೆಡಿ ಏನೋ ತಿನ್ಕೊಳ್ಳುವಾಗ ಹಾಕೊಂಡ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನನ್ನ ಬರ್ಡೇ ದಿನ ಹಾಕಿದ್ದೆ ಅಂದ್ಕೊಳ್ತೀನಿ, ಒಂದು 10 ನಿಮಿಷ ಹಾಕಿ ಟೆಂಪಲ್ ಹೋಗೋದಕ್ಕೆ ಇದನ್ನು ಮಾಡಿದೆ. ಚೆನ್ನಾಗಿದೆಯಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ ಇದನ್ನ ಹಾಕ್ಕೊಂಡು. ಬಟ್ ಇವಾಗ ಚಳಿ ಇದೆ ಮತ್ತು ಹಾಗಾಗಿ ಜಾಕೆಟ್ ವೇರ್ ಮಾಡಬೇಕಾಗುತ್ತೆ ಹಾಕ್ಕೊಂಡಾಗ. ನೋಡಿ ಏನಿದೆ ಡಿಸೈನ್, ಅದು ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಇದು ನಾನಿನ್ನ ವೇರ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ವೈಟಲ್ಲೇ ತೊಗೊಂಡಿದ್ದೀನಿ, ವೈಟೇ ತೊಗೊಂಡ್ಬಿಟ್ಟಿದ್ದೀನಿ ಈ ಸಲ. ಯಾವುದ್ಯಾವುದು ಇಷ್ಟ ಆಯ್ತು ಅದರಲ್ಲಿ ನಮ್ಮ ಬ್ರದರ್ನ ಕೇಳಿದೆ ಯಾವ್ದು ತೊಗೊಂತ, ಅವ್ರು ಹೇಳಿದೆ ತೊಗೊಂಡಿದ್ದೀನಿ. ಇದನ್ನು ನಾನು ವೇರ್ ಮಾಡೇ ಇಲ್ಲ ಇನ್ನು, ನೋಡ್ಬೋದು. ಎಸ್, ಸ್ಲೀವ್ ಬಂದು ಈ ಥರ ಫುಲ್ ಓಪನ್ ಆಗಿದೆ, ಒಳಗಡೆ ಸಿಂಪಲಾಗಿ ಒಂದು ಸ್ಲೀವ್ ಇದೆ. ಇದು ಅದ್ರ ಮೇಲೆ ಎಕ್ಸ್ಟ್ರಾ ಕ್ಲಾತ್ ಈ ಥರ ಕೊಟ್ಟಿದ್ದಾರೆ. ಸಾರಿ, ಯಾವುದೋ ಒಂದು ಕಾಲ್ ಬಂತು, ಸೊ ಹಾಗಾಗಿ ಈ ಥರ ಬಟರ್ಫ್ಲೈ ಸ್ಲೀವ್ ಬಂದಿದೆ. ಅದು ಒಳಗಡೆ ನಾರ್ಮಲ್ ಸ್ಲೀವ್ಸ್ ಕೂಡ ಇದೆ. ತುಂಬ ಪ್ರಿಟಿಯಾಗಿದೆ, ಚೆನ್ನಾಗಿದೆ. ಇದು ಕೂಡ ಸೇಮ್ ಎಲಾಸ್ಟಿಕ್ ಇದೆ. ಆ್ಯಂಡ್ ಸೈಜ್ ಬಂದು ಯಾವುದಿದೆ, ಸೈಜ್ ಎಷ್ಟಿದೆ, ಬಟ್ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಪ್ರೈಸ್ ಟ್ಯಾಗ್ ತೆಗ್ದಾಗೆಲ್ಲ 999 ಇದೆ ಇದಕ್ಕೆ, ಈ ಟಾಪ್ಗೆ. ಸುಮ್ಮನೆ ವೈಟ್ ಕಲರಲ್ಲಿ ಆಲ್ಮೋಸ್ಟ್ ಚೂಡಿದಾರ್ ಇದೆ, ಈ ಥರ ಲಾಂಗಲ್ಲಿ ಯಾವುದೂ ಇರಲಿಲ್ಲ, ಸೊ ಅದಕ್ಕೆ ನಾನು ಇದನ್ನ ಬೈ ಮಾಡಿದೆ. ಆ್ಯಂಡ್ ಇದು ನನ್ನ ಬ್ರದರ್ ಕೊಡಿಸಿದ್ದು, ನಾನೇ ತೊಗೊಂಡಿದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಏನಂದರೆ, ಬೇರೆ ಏನು ಗಿಫ್ಟ್ ಬಂತು ಅನ್ನೋದು. ನನ್ನ ಚಿಕ್ಕಮ್ಮ ನನಗೆ ಡ್ರೆಸ್ ಕೊಡಿಸಿದ್ರು, ಮತ್ತು 12:30 ಆಗಿತ್ತು, ಅವಾಗ ಬಂದು ನೈಟು ಕೇಕ್ ಕಟ್ ಮಾಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್. ನನಗೆ ಕಾಲಾಗಿಲ್ಲ ಅಂದರೂ ಇಲ್ಲಿಗನ ಬಂದು ಇಬ್ಬರು ವಿಶಸ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಅವರು ಒಂದು ಡ್ರೆಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೇಳಿದ್ನಲ್ಲ, ಅದನ್ನ ವೇರ್ ಮಾಡಿಕೊಂಡೆ ನಾನು ವ್ಲಾಗ್ ಮಾಡ್ತೇನೆ. ಆ್ಯಂಡ್ ನಮ್ಮಣ್ಣ ನನಗೆ ಕೊಡಿಸಿದ್ದು ನಾನು ಇವತ್ತು ಶೋ ಮಾಡ್ತೀನಿ. ದಿಸ್ ಇಸ್ ಮೈ ಸ್ಪೆಷಲ್ ಒನ್, ಐ ಥಿಂಕ್. ಎಸ್, ದಿಸ್ ಇಸ್ ಮೈ ಸ್ಪೆಷಲ್ ಒನ್ ಅಂತಲೇ ಹೇಳ್ಬೋದು. ವಾಚ್, ಆ್ಯಪಲ್ ವಾಚ್ ಕೊಟ್ಟಿದ್ದಾನೆ, ಬಟ್ ಪ್ರೆಸೆಂಟ್ ಇಲ್ಲ, ಹಾಕ್ಕೊಂಡಿದ್ದಾರೆ. ಪ್ರೆಸೆಂಟ್ ಇಲ್ಲ, ಹಾಕ್ಕೊಂಡಿದ್ದಾರೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಅದು ತುಂಬ ಇಷ್ಟ ಆಯಿತು ನನಗೆ. ಡೈಲಿ ನಾನೇನು ಮನೆಯಲ್ಲಿ ಏನಕ್ಕೆ ವೇರ್ ಮಾಡೋದು ಅಂತ ವೇರ್ ಮಾಡಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ಕೂಡ ತೊಗೊಳ್ಳಿ. ವಾಟರಲ್ಲಿ ಒಳಗಡೆ ಹೋದರೆ ಕೂಡ ನಾವು ವಾಚ್ ಹಾಕ್ಕೊಂಡು 6 ಫೀಟ್ ಅದು ರೇಡಿಯೇಷನ್, ಅಂದರೆ ಕಾಲ್ ಬರುತ್ತೆ, ಮೊಬೈಲಿಗೆ ಕಾಲ್ ಬಂದರೆ ನಾರ್ಮಲಾಗಿ ವಾಟರ್ ಒಳಗೆ ಕಾಲ್ ಬರುತ್ತೆ, ಎಲ್ಲ ಚೆನ್ನಾಗಿದೆ. ಹಾಗಾಗಿ ನಮ್ಮ ಹೆಲ್ತ್ ಇಶ್ಯೂಸ್, ಹಾರ್ಟ್ ಬೀಟ್ಸು, ವಾಕಿಂಗು ಮತ್ತು ನ್ಯಾವಿಗೇಷನ್ ಮೀನ್ಸ್ ಲೊಕೇಶನ್ನು ಎಲ್ಲ ವಾಚಲ್ಲೇ ಹಾಕ್ಕೊಳ್ಬೋದು. ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ. ಐ ಆಮ್ ಸಾರಿ ಫಾರ್ ದ ಹೇಳಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಗಿಫ್ಟು ತುಂಬ ಅಂದರೆ ತುಂಬ ಸ್ಪೆಷಲ್. ಎಸ್, ದಿಸ್ ಇಸ್ ಮೈ ಐಪ್ಯಾಡ್ ಯಾಕೆ ಬೇಕಂದರೆ ನನಗೆ ಇವಾಗ ನಾನೇನು ವೀಡಿಯೋ ಮಾಡ್ತಾಯಿದ್ದೀನಿ, ಅದನ್ನ ಎಡಿಟಿಂಗ್ ಮಾಡೋಕ್ಕೆ ಬೇಕು ನನಗೆ. ಸೊ ಅದಕ್ಕೋಸ್ಕರ ನಾನು ನನ್ನ ವಿಡಿಯೋಗೆ ಎಡಿಟಿಂಗೋಸ್ಕರ ನಾನಿಲ್ಲ ಟ್ಯಾಬ್ ತೊಗೊಂಡಿದ್ದು ಐಪ್ಯಾಡ್ನ. ತುಂಬ ಅಂದರೆ ತುಂಬ ಐಫೋನ್ ಕೂಡ ಇದೆಯಲ್ಲ ನಾನು ಯೂಸ್ ಮಾಡಿಕೊಂಡು, ಅದರಲ್ಲಿ ಆಲ್ಮೋಸ್ಟ್ ಐಫೋನಲ್ಲಿ ಬ್ಯಾಟ್ರಿ ಬೇಗ ಚಾರ್ಜಿಂಗ್ ಹೋಗುತ್ತೆ. ಸೊ ಅದಕ್ಕೆ ವಿಡಿಯೋ ಎಡಿಟಿಂಗ್ ಆಗಲಿ, ಆಮೇಲೆ ಬೇರೆ ಎಲ್ಲ ಎಡಿಟಿಂಗ್ ಮಾಡೋದಕ್ಕೆ, ವಾಟ್ಸಪ್ ರಿಪ್ಲೈ ಮಾಡೋದಾಗಲಿ ಯಾವುದೂ ಆಗಲ್ಲಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಟ್ಯಾಬ್ನ ನನ್ನ ಗಿಫ್ಟ್ ಮಾಡಿದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ, ಇದರಲ್ಲಿ ಮೊದಲನೇ ಪಿಕ್ಚರ್ ತುಂಬ ಕ್ವಾಲಿಟಿ ಇದೆ. ನನ್ನ ಕೇಕ್ ಕಟ್ ಮಾಡ್ತಾಯಿದ್ದೆ, ದಟ್ ಎಸ್, ದಿಸ್ ಈಸ್ ನನ್ನ ಬರ್ತ್ಡೇ ದಿನ ನನ್ನ ಚಿಕ್ಕಮ್ಮ ಕೊಟ್ಟಿದ್ದ ಬರ್ಡೇ ಗಿಫ್ಟ್, ಈ ಡ್ರೆಸ್ಸು.
ಅವರು 12 ಬಂದು ಈ ಡ್ರೆಸ್ ಕೊಟ್ಟು ಮತ್ತೆ ಕೇಕ್ ಕಟ್ ಮಾಡಿಸಿದ್ರೆ ಏನು ಪಿಕ್ಚರ್ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡ್ರೆಸ್ಸು. 12 ಆಗಿತ್ತು, ಅದಕ್ಕೆ ನಾನು ಅವಾಗ ನಾರ್ಮಲಾಗಿ ಕಾಣಿಸ್ತಾ ಇದ್ದೀನಿ. ಇದು ನನ್ನ ಈ ಟ್ಯಾಬಲ್ಲಿ ಫಸ್ಟ್ ಪಿಕ್ ಆಗಿದೆ, ಹೊಸದು ತೊಗೊಂಡು ಕಾಣಿಸ್ತಾ ಇರ್ಬೋದು. ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ನಿಮಿಷ, ಎಸ್ ನೋಡಿ ಇವಾಗ ಸೂಪರಾಗಿ ಕಾಣಿಸ್ತಾ ಇದೆ. ಇದು ನನಗೆ ಆ್ಯಕ್ಚುಲಿ ಥ್ಯಾಂಕ್ ಯು ನನ್ನ ತಂಗಿ, ಅವಳಿಗೆ ಎಷ್ಟು ಆಯಿತು ಬರ್ಡೇ ಟ್ಯಾಬ್ಲು ಹೇಳಿದ್ನಲ್ಲ ನನಗೆ ಏನಿಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಕ್ಯಾಮ್ರಾನೇ ಆಗಿರ್ಬೋದು, ಯಾವ ಕಾಣಿಸ್ತಾ ಇದೆಯಲ್ಲ ಯಾವ ಥರ ಕ್ವಾಲಿಟಿ ಪಿಕ್ಚರ್, ಖುಷಿ ಆಯಿತು. 1 ಸೆಕೆಂಡ್ ಫುಲ್ ತೆಗೆದು ತೋರಿಸ್ತೇನೆ. ಎಸ್, ದಿಸ್ ಇಸ್ ಮೈ ಟ್ಯಾಬ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಮೈ ಡಿಯರ್ ಬ್ರೋ. ಆ್ಯಂಡ್ ಯಾಕೋ ಕೆಮ್ಮು ಬಂದಿದೆ. ಇದಕ್ಕೆ ಆ್ಯಕ್ಚುಲಿ ಏನಂದರೆ ಈ ಟ್ಯಾಬ್ ಫೇಸ್ ಐ ಡಿ ಇಲ್ಲ ಇದಕ್ಕೆ. ಈ ಥರ ಮೀನ್ಸ್ ಲಾಕ್ ಆಗುತ್ತೆ ಅಲ್ಲ, ಫಿಂಗರ್ ತೊಗೊಳುತ್ತೆ. ಆಲ್ಮೋಸ್ಟ್ ಫಿಂಗರ್ ಐಫೋನಲ್ಲಿ ಯಾವುದ್ರಲ್ಲೂ ಇಲ್ಲ. ಇದು ಲಾಕ್ ಆದರೆ ಫಿಂಗರ್ ಪ್ರಿಂಟು ಇದನ್ನು ನಾನು ಕೊಟ್ಟಿದ್ದೀನಿ. ಸೊ ಓಪನ್ ಆಯಿತು, ಅದು ಬಂತು. ಎಸ್, ಕಾಣಿಸ್ತಾ ಇದೆಯಲ್ಲ, ತುಂಬ ಅಂದರೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿದ್ರಲ್ಲ ನನ್ನ ಬರ್ಡೇ ಗಿಫ್ಟ್ಸ್ ಮತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗೇ ಆಯಿತು. ಬಟ್ ನಾನು ಎಲ್ಲೂ ಹೋಗಿಲ್ಲ, ತೋರಿಸ್ಕೊಂಡಿಲ್ಲ. ಆ್ಯಂಡ್ ಈ ವಿಡಿಯೋ ಏನು ಮಾಡೋ ಟೈಮ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದು ನಾನು ಯಾವ ಥರ ವಿಡಿಯೋ ಅಂದರೆ ನನ್ನ ಗೌರಿ ಹಬ್ಬಕ್ಕೆ ಶಾಪಿಂಗ್ ಹೋಗಬೇಕು, ಗೌರಿ ಹಬ್ಬಕ್ಕೆ ಸ್ಯಾರಿ ತೊಗೊಳಕ್ಕೆ ಹೋಗಬೇಕು. ಆ ವಿಡಿಯೋ ನಿಮ್ಮಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋನ ಫುಲ್ ನೋಡಿದ್ದವರಿಗೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತೀನಿ ನೆಕ್ಸ್ಟ್ ಡೇ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. Bye bye, take care. See you in the next vlog. Bye bye.